ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಕ್ಷಯ ತೃತೀಯದ ಬಗ್ಗೆ ಹೇಳ್ತಾ ಇದ್ದೀನಿ. ಅಕ್ಷಯ ತೃತೀಯ ಅಂತ ಅಂದರೆ ಯಾವಾಗಿಂದ ಅದನ್ನು ಆಚರಣೆ ಮಾಡ್ತಾರೆ ಅಂತ ಅಂದರೆ ಕುಬೇರ ಸ್ವಾಮಿಯವರು ದೇವ್ರನ್ನ ಪೂಜೆ ಮಾಡಿ ವರ ಪಡೆದಂತಹ ದಿನ ಅಕ್ಷಯ ತೃತೀಯ ದಿನ. ಆದ್ದರಿಂದ ಅವತ್ತಿಂದ ಅಕ್ಷಯ ತೃತೀಯ ಅಂತಲೇ ಹೆಸರಾಯಿತು. ಅದರಿಂದನೇ ಕೂಡ ಎಲ್ಲರೂ ನಮಗೂ ಕೂಡ ನಾವು ನಮ್ಮ ಮನೇಲಿರೋ ಕೂಡ ಸಂಪತ್ತು ಸಿರಿ ಸಂಪತ್ತುಗಳೆಲ್ಲ ಅಕ್ಷಯ ಆಗಲಿ ಅನ್ನೋದರಿಂದ ಪೂಜೆ ಮಾಡಬೇಕು. ಎಲ್ಲರೂ ಅಷ್ಟೇ ಒಳ್ಳೆ ಮನಸ್ಸಿಂದ ನಂಬಿಕೆಯಿಂದ ದೇವರಲ್ಲಿ ಅನನ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆನ ಮಾಡಿ. ಚಿನ್ನ ಬೆಳ್ಳಿ ತೊಗೊಬರೋದಕ್ಕೆ ಇವತ್ತಿನ ದಿನ ಎಲ್ಲರ ಕೈಲೂ ಆಗೋದಿಲ್ಲ ಇವತ್ತಿನ ರೇಟಿಂದ. ಆದ್ದರಿಂದ ಎಲ್ಲರೂ ಚಿನ್ನ ಬೆಳ್ಳಿ ತೊಗೊಬರ್ದೇ ಇದ್ದರೂ ಪರವಾಗಿಲ್ಲ, ಮನೆಗೆ ಉಪಯೋಗಿಸುವಂಥ ವಸ್ತುಗಳನ್ನ ತೊಗೊಬರೋದ್ರಿಂದ ಕೂಡ ನಮಗೆ ಒಳ್ಳೆಯದನ್ನ ಆಗುತ್ತೆ. ನಾವು ಮನೆಗೆ ರೇಷನ್ ಐಟಮು ಏನು ಬೇಕಾದರೂ ತೊಗೊಬರ್ಬೋದು, ಆದರೆ ಉಪ್ಪು ಮತ್ತು ಕಬ್ಬಣ ಮಾತ್ರ ತೊಗೊಬರ್ಬಾರ್ದು. ಅದೆರಡು ಬಿಟ್ಟು ಬೇರೆ ಏನಾದರೂ ತೊಗೊಬರ್ಬೋದು. ನಿಮ್ಮ ಹತ್ರ ಶಕ್ತಿ ಇದೆ ಅಂದರೆ ನೀವು ಚಿನ್ನ ಬೆಳ್ಳಿನೂ ಬೇಕಂದರೆ ತರ್ಬೋದು, ಹೊಸ ಬಟ್ಟೆ ತೊಗೊಬರ್ಬೋದು. ಅಥವಾ ನೀವು ಯಾವುದೇ ಕೆಲಸ ಮಾಡ್ತಾಯಿದ್ದೀರಾ, ಹೊಸ ಕೆಲಸ ಮಾಡ್ತೀರಾ ಅಂತಂದರೂ ಕೂಡ ಅದನ್ನು ಪ್ರಾರಂಭ ಮಾಡೋಕ್ಕೆ ಒಳ್ಳೆಯ ದಿನ ಅವತ್ತು ಅಕ್ಷಯ ತೃತೀಯ ದಿನ. ಯಾವುದೇ ಕೆಟ್ಟ ಮುಹೂರ್ತ ಇರಲ್ಲ. ಬೆಳಗ್ಗೆ 4:30ಯಿಂದ ಸಂಜೆ ತನಕ ಒಳ್ಳೆ ಮುಹೂರ್ತನೇ ಇರುತ್ತೆ. ನೀವು ಹಾಗಾಗಿ ಏನೇ ಮಾಡಬೇಕು ಅಂದ್ರೂ, ಹೊಸ ಮನೆಗೆ ಹೋಗೋಕ್ಕಾಗಿರ್ಬೋದು, ಹೊಸ ಗಾಡಿ ತೊಗೊಳ್ಳೋದಾಗಿರ್ಬೋದು, ಏನು ಬೇಕಾದ್ರೂ ಅವತ್ತು ಮಾಡ್ಬೋದು. ಆವತ್ತಿನ ದಿನ ನೀವು ಬೆಳಗ್ಗೆ 4:30ಗೆ ಎದ್ದು ಪೂಜೆ ಮಾಡ್ತೀವಿ ಅನ್ನೋರು ಮಾಡ್ಬೋದು. ಅಥವಾ 8 ಗಂಟೆ 9 ಗಂಟೆ ಮೇಲೂ ಕೂಡ ನೀವು ಪೂಜೆನ ಮಾಡ್ಬೋದು. ಒಳ್ಳೆ ಮುಹೂರ್ತನೇ ಇರುತ್ತೆ. ಹಾಗಾಗಿ ನೀವು ಪೂಜೆಗೆ ನೈವೇದ್ಯಕ್ಕೆ ನೀವು ಸಿಹಿ ಪೊಂಗಲ್ನ ಮಾಡಿ ನೈವೇದ್ಯ ಮಾಡ್ಬೋದು. ವಿಷ್ಣು ಮತ್ತು ಲಕ್ಷ್ಮೀ ಸಹಿತ ನೀವು ಪೂಜೆ ಮಾಡಬೇಕು. ಎರಡೂ ದೇವರುಗಳನ್ನ ನೆನೆಸ್ಕೊಂಡು, ಯಾಕಂದರೆ ವಿಷ್ಣು ಇದ್ದಿದ್ದ ಕಡೆ ನಾವು ಲಕ್ಷ್ಮಿನ ನೆನೆಸ್ಕೋಬೇಕು, ಲಕ್ಷ್ಮಿ ಇದ್ದಿದ್ದ ಕಡೆ ನಾವು ವಿಷ್ಣು ದೇವ್ರನ್ನೂ ಕೂಡ ನೆನೆಸ್ಕೋಬೇಕು. ಆವತ್ತಿನ ದಿನ ನೀವು ಏನೇ ಹೊಸದು ತರೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಒಡವೆಗಳನ್ನ ನಿಮ್ಮ ಮನೇಲಿರುವಂಥ ಒಡವೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮತ್ತು ಅದನ್ನು ನೀವು ಲಾಕರ್ಗೆ ಇಡೋದ್ರಿಂದನೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ನಾವು ಮುಂದಿನ ವರ್ಷ ಸ್ವಲ್ಪನಾದರೂ ಚಿನ್ನ ತಗೊಳ್ಳೋ ಅಷ್ಟು ಆಶೀರ್ವಾದ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡಿಕೊಂಡು ಪೂಜೆ ಮಾಡಿ ನೀವು ಎತ್ತಿಟ್ಕೋಬೋದು. ಹಾಗೆಯೇ ಅವತ್ತಿನ ದಿನ ಯಾವುದೇ ಕೆಟ್ಟ ಯೋಚನೆಗಳಾಗಲಿ, ಅಳೋದಾಗಲಿ, ಬೇರೆಯವ್ರನ್ನ ಏನಾದರೂ ಬೈಕೊಳ್ಳೋದಾಗಲಿ ಆ ಥರ ಏನೂ ಮಾಡಬೇಡಿ. ಒಳ್ಳೆ ಮನಸ್ಸಿಂದ ದೇವ್ರನ್ನ ಪೂಜೆ ಮಾಡಿ. ಹಾಗೆಯೇ ಅವತ್ತಿನ ದಿನ ನೀವು ನಿಮ್ಗಾದಷ್ಟು ನೈವೇದ್ಯನ ಮಾಡಿ ದೇವ್ರ ಮುಂದೆ ಇಟ್ಟು, ನಿಮಗೆ ಸಿಹಿ ಪೊಂಗಲ್ ಮಾಡೋದಕ್ಕಾಗಲ್ಲ ಬೆಳಗ್ಗೆ ಬೇಗ ಮಾಡೋರು ಅನ್ನೋರು ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ತುಪ್ಪನ ಹಾಕಿ ಬೇಕಾದರೂ ನೀವು ಪೂಜೆನ ಮಾಡ್ಬೋದು. ಅಥವಾ ಬೆಲ್ಲ ಕಡಲೆ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಅಥವಾ ಅವಲಕ್ಕಿ ಮತ್ತು ಬೆಲ್ಲ ಹಾಕಿ ಕೂಡ ಇಟ್ಟು ಕೂಡ ನೀವು ಪೂಜೆನ ಮಾಡ್ಕೋಬೋದು. ಆವತ್ತಿನ ದಿನ ನೀವು ವಿಷ್ಣು ಸಹಸ್ರನಾಮ ಹೇಳೋದನ್ನ ಮರಿಬೇಡಿ. ಹಾಗೆ ಕನಕದಾರ ಸ್ತೋತ್ರನ ಮಾತ್ರ ಮರೀದೇ ಹೇಳಿ. ಬೆಳಗ್ಗೆ ಮಾಡಿದ್ರು ಹೇಳಿ, ಸಂಜೆ ಮಾಡಿದ್ರು ಹೇಳಿ. ಯಾಕಂದರೆ ನಮಗೆ ಸಂಪತ್ತನ್ನು ಕರುಣಿಸೋರೇನೆ ಲಕ್ಷ್ಮೀ ದೇವಿ. ಆದ್ದರಿಂದ ಕನಕದಾರ ಸ್ತೋತ್ರಕ್ಕೆ ತುಂಬ ಮಹತ್ವ ಇದೆ. ಪೂಜೆಗೆ ನೀವು ತುಪ್ಪದ ದೀಪನ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನೀವು ಬೇರೆ ಎಣ್ಣೆಯಿಂದ ಹಚ್ತೀವಿ ಅನ್ನೋರು 2 ಡ್ರಾಪ್, ಅದಕ್ಕೆ ಒಂದೊಂದು ದೀಪಕ್ಕೂ ಕೂಡ 2 ಹನಿ ನೀವು ಮಲ್ಲಿಗೆ ಎಣ್ಣೆನ ಹಾಕೋದ್ರಿಂದನೂ ಕೂಡ ಒಳ್ಳೆಯದಾಗುತ್ತೆ. ಯಾಕಂದರೆ ಲಕ್ಷ್ಮೀ ದೇವಿಯವ್ರಿಗೆ ಘಮ ಮತ್ತು ಸುವಾಸನೆ ಅಂದರೆ ತುಂಬ ಇಷ್ಟ. ಆದ್ದರಿಂದ ನಾವು ಒಳ್ಳೆ ಸುವಾಸನೆ ಇರೋವಂಥ ಹೂಗಳನ್ನ ಬಳಸಿ, ಮಲ್ಲಿಗೆ, ಸಂಪಿಗೆ ಈ ಥರ ಹೂವನ್ನ ಬಳಸಿ ನೀವು ಪೂಜೆನ ಮಾಡಿ. ಹಾಗೆ ವಿಷ್ಣು ದೇವರಿಗೆ ತುಳಸಿಯನ್ನು ಬಳಸಿ ನೀವು ಇಟ್ಟು ಪೂಜೆ ಮಾಡಿ. ಹಾಗೆ ತುಪ್ಪದ ದೀಪನ ಹಚ್ಚಿ ಬಾಗಿಲಲ್ಲೂ ಕೂಡ ಸಂಜೆ ಹೊತ್ತು ನೀವು ಬಾಗಿಲಲ್ಲೂ ಕೂಡ ದೀಪನ ಹಚ್ಚೋದನ್ನ ಮರಿಬೇಡಿ. ಹಾಗೆ ತುಳಸಿ ಕಟ್ಟೆ ಮುಂದೆ ನೀವು ದೀಪನ ಹಚ್ಚಿ ದಿನ ಹಚ್ತೀವಿ ಅನ್ನೋರು ಬೇಕಾದರೆ ಹಚ್ಬೋದು. ಅವತ್ತಿನ ದಿನ ಅಕ್ಷಯ ತೃತೀಯ ದಿನ ನೀವು ತುಳಸಿ ಕಟ್ಟೆ ಹತ್ರ ಸಂಜೆ ದೀಪನ ಹಚ್ಚಿ, ಹಾಗೆ ಹೊಸ್ಲಿಂದ ಆಚೆ ಬಾಗಿಲಲ್ಲೂ ಕೂಡ 2 ದೀಪವನ್ನು ಹಚ್ಚೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.